ಕನಿಷ್ಠ 1 ಎಕರೆ ಮೇಲಿತ್ತಂದ್ರೆ ಮಾತ್ರ ರಿಸಾರ್ಟ್ ಪರ್ಫೆಕ್ಟ್ಲಿ ಸೆಟ್ ಆಗ್ತದೆ. ಆಮೇಲೆ ಒಂದು ವಾತಾವರಣನೂ ಚೆನ್ನಾಗಿರ್ಬೇಕಲ್ಲಿ, ಪ್ಲಾಂಟೇಶನ್ಸ್ ಇರಬೇಕು, ಫಾರೆಸ್ಟ್ ಇರಬೇಕು, ಏನೋ ಒಂಥರ ಅಲ್ಲಿ ಹತ್ರ ಸ್ವಲ್ಪ ಏನಾದರೂ ನದಿ ಇರಬೇಕು, ಕೆರೆ ಇರಬೇಕು, ಒಳ್ಳೆ ಒಳ್ಳೆ ಒಂದು ಚಿಲಿಪಿಲಿ ಅಂತೇಳಿ ಫಾರೆಸ್ಟ್ದೆಲ್ಲ ಸೌಂಡ್ ಬರ್ತಾ ಇರಬೇಕು. ಎಲ್ಲೋ ಒಂದು ಕಡೆ ನೀವು ಹೇಳ್ತೀರಾ ಅಲ್ಲಿ ರಿಸಾರ್ಟ್ ಮಾಡೋಣ ಅಂತೀರ, ಜನ ಬರಲ್ಲ, ಆಮೇಲೆ ನಡೀಲಿಲ್ಲ ಅಂದರೆ ಆಮೇಲೆ ಏನ್ರಿ ಪ್ಲ್ಯಾನ್ ಹಂಗೆ ಕೊಟ್ರಿ ನೀವು ಹಂಗೆ ಕೊಟ್ರಿ ಅಂತ ಹೇಳ್ಬಿಡ್ತಾರೆ. ಸೊ ನಾವು ಫಸ್ಟ್ ಬಂದು ಜಾಗ ನೋಡಿ ನಿಮ್ಗೆ ಸಜೆಷನ್ ಕೊಡೋದು ಅದಕ್ಕೆ, ಇದು ಇಲ್ಲಿ ನಡೆಯೋದಿಲ್ಲ, ಇದಕ್ಕೆ ಬೇರೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಓಕೆ. ಆಮೇಲೆ ಕೆಲವೊಬ್ರು ಹೋಮ್ ಸ್ಟೇ ಅಂತ ಕೇಳ್ತೀರ. ಹೋಮ್ ಸ್ಟೇಗೆ ನಿಮಗೆ ಮಾಡ್ಬೋದು, ಒಂದು 20-25 ಗುಂಟೆ ಇದ್ದರೆ ಸಾಕು, ಹೋಮ್ ಸ್ಟೇ ಮಾಡ್ಬೋದು, ರಿಸಾರ್ಟ್ ಆಗೋದಿಲ್ಲ. ಓಕೆ. ಆಗ್ರೋ ಟೂರಿಸಮ್ ಕೇಳ್ತಾರೆ. ಆಗ್ರೋ ಟೂರಿಸಮ್ ಅಬೌಟ್ 10 ಎಕರೆ, 5 ಎಕರೆ ಮೇಲೇ 7 to 8 ಎಕರೆ ಅಥವಾ 10 ಎಕರೆ ಇತ್ತಂದರೆ ಪರ್ಫೆಕ್ಟ್ಲಿ ಆಗ್ರೋ ಟೂರಿಸಮ್ನ ಮಾಡ್ಬೋದು. ಆಗ್ರೋ ಟೂರಿಸಮ್ ಅಂದರೆ ನೀವು ಹೆಂಗೆ ನೋಡ್ತೀರಿ, ಒಂದು ಕೆರೆ, ಆಮೇಲೆ ಒಂದಿಷ್ಟು ಗೇಮ್ಸು, ಆ ಹಗ್ಗ ಮೇಲೆ ಅಡ್ಡಾಡೋದು ಒಂದು ಗೇಮ್ಸು, 1-2-3 ಇವು ಕಾಟೇಜಸ್ಸು, ಒಂದು ಚಕಡಿ, ಒಂದು ಕುದುರೆ, ಆಮೇಲೆ ಎಲ್ಲೋ ಒಂದು ಕಡೆ ಇದನ್ನು ಮಾಡ್ತಾರೆ, ಏನೋ ಗಡಿಗೆ ಮಾಡೋವಂಥದ್ದು, ಇದೊಂದು ಆಗ್ರೋ ಟೂರಿಸಮ್ ಅಂತ ಹೇಳ್ಬಿಡ್ತಾರೆ. ನೋ, ಆಗ್ರೋ ಟೂರಿಸಮ್ ಅಂತಂದರೆ ಇದೊಂದು ಟ್ರೈನಿಂಗ್ ಸೆಂಟರ್ ಇದ್ದಂಗೆ. ಅದು ಫುಲ್ಲಿ ಅಲ್ಲಿ BSc ಅಗ್ರಿ ಆದವರು, PhD ಮಾಡ್ಕೊಳ್ಳೋಂಥವ್ರು, ಅವ್ರು ಏನಾದರೂ ಮುಂದೆ ಡೈರಿ ಫಾರ್ಮಿಂಗು ಅದು ಇದು ಅಥವಾ ಲೆಕ್ಚರ್ಸು ಏನಾರು ಬೇಕಂತಂದರೆ ಆ ಒಂದು ಆಗ್ರೋ ಟೂರಿಸಮ್ನಲ್ಲಿ ಫುಲ್ಲಿ ಸೆಟಪ್ ಆಗ್ಬೇಕದು. ಆ ರೀತಿ ನೀವು ಅಲ್ಲಿ ಸೆಟಪ್ ಮಾಡಬೇಕು. ಆ ಪ್ಲ್ಯಾನ್ಸ್ ನಾವು ನಿಮ್ಗೆ ಕೊಡ್ತೀವಿ. ಸೊ ಆ ರೀತಿ ಮಾಡಬೇಕು. ಆಮೇಲೆ ನೆಕ್ಸ್ಟು 1 ಡೇ ಫಂಕ್ಷನ್ಸಿಗೆ ಸುಮಾರು ಒಂದು 15 ಗುಂಟೆ ಇದ್ದರೆ ಸಾಕು, ಅಥವಾ 10 ಬೇಡ, 15-20 ಗುಂಟೆ ಇದ್ದರೆ 1 ಡೇ ಫಂಕ್ಷನ್ಸು ಬೇರೆ ಬೇರೆ ಥೀಮ್ನ ಮಾಡ್ಕೋಬೋದು. ಆಮೇಲೆ ಈ ಕೆಲವೊಬ್ರು ಹೇಳ್ತಾರೆ, ಸರ್ ನನ್ನೊಂದು ಓಲ್ಡ್ ಇದಿದೆ, ಹೋಟೆಲ್ ಇದೆ, ಸೊ ಆ ಹೋಟೆಲ್ನ ನಾನು ರಿನೋವೇಷನ್ ಮಾಡಬೇಕು, ಮಾಡರ್ನ್ ಮಾಡಬೇಕು. ಆ ಥರ ಮಾಡಬೇಡಿ. ಆ ಹೋಟೆಲ್ ಓಲ್ಡ್ ಇದ್ದರೂ ಕೂಡ ನಿಮ್ಮ ಕಡೆ ಬಂದು ಊಟ ಮಾಡಿ ಹೋಗ್ತಿರ್ತಾರೆ, ಟಿಫಿನ್ ಮಾಡಿ ಹೋಗ್ತಿರ್ತಾರೆ, ಅದು ಅವ್ರಿಗೆ ಏನೋ ಒಂಥರ ಖುಷಿಯಲ್ಲಿ. ಸೊ ಅದನ್ನು ಆ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ಹಾಳು ಮಾಡಲಾರ್ದೆ ಸ್ವಲ್ಪ ಸೆಮಿ ಮಾಡರ್ನು, ಸ್ವಲ್ಪ ಸೆಮಿ ಟ್ರೆಡಿಷ್ನಲ್ಲು, ಆಮೇಲೆ ಹೈಜಿನಿಕ್ಕು, ಕ್ಲೀನಿನೆಸ್ಸು ಎಲ್ಲ ಇಟ್ಕೊಂಡು ನಿಮ್ಗೆ ರಿನೋವೇಷನ್ ಮಾಡಿ ಕೊಡ್ತೇನೆ. ಆಮೇಲೆ ಕೆಲವೊಂದು ಶಾಪ್ಸ್ಗಳಿರ್ತವೆ ಹಳೇದು, ಅದೇ ಥರ ಅವ್ರ ಮುತ್ತಜ್ಜನಿಂದ ಮಾಡ್ಕೊಂಡು ಬಂದಿರ್ತೀರಿ. ಆಮೇಲೆ ಅವ್ರ ಮಕ್ಳಿಗೆ ನೀವು ಫೋರ್ಸ್ ಮಾಡ್ಲಿಕ್ಕೆ ಹೋಗ್ತೀರಿ, ಈ ಪ್ರೊಫೆಷನಲ್ನ ನೀವು ಮಾಡ್ಕೊಂಡು ಹೋಗಪ್ಪ ಅಂಥೇಳಿ. ಅವ್ನು ಮಾಡ್ಕೊಂಡು ಹೋಗೋದಿಲ್ಲ, ಯಾಕಂದ್ರೆ ಇವರು ದುಡ್ಡನ್ನು ಕೊಡ್ಲಿಕ್ಕೆ ತಯಾರಿರೋದಿಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡಲಿಕ್ಕೂ ಕೊಡೋದಿಲ್ಲ. ಆವಾಗ ಮಕ್ಕಳು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದನ್ನೇ ಸ್ವಲ್ಪ ರಿನೋವೇಷನ್ ಮಾಡಿ ಯಾವ ರೀತಿ ಸೆಮಿ ಮಾಡರ್ನ ಮಾಡಿಕೊಡ್ಬೋದು ಅಂಥೇಳಿ ನಾವು ಮಾಡಿಕೊಡ್ತೀವಿ. ಆಮೇಲೆ ಇನ್ನೊಂದು ನಿಮ್ಗೆ ಸಜೆಷನ್ ನಂದು ಏನಪ್ಪ ಅಂತಂದರೆ, ನಿಮಗೆ ಒಂದು 2-3 ಎಕರೆ ಮೇಲ್ಗಡೆ ಅಷ್ಟೇ ಇರಲಿ ಅಥವಾ 1 ಎಕರೆ ಇರಲಿ, ಬೆಂಗಳೂರು ಅಂತಲ್ಲಿ ಏನೋ ಒಂದು ಕೆಲಸ ಮಾಡ್ತೀರ, ಅದು ಏನು ದೊಡ್ಡ ಕೆಲಸ ಅಲ್ಲ, ಸಣ್ಣ ಪುಟ್ಟ ಕೆಲಸ, 10,000-15,000 ರೂಪಾಯಿ ಮಾಡ್ಕೊಂಡು ಹೋಗ್ತಿರ್ತೀರಿ. ಸೊ ಅಂಥವರು ನಿಮ್ದು ಏನು 1 ಎಕರೆ 2 ಎಕರೆ ಇರ್ತದಲ್ಲ, ಅದರಲ್ಲೇ ನಿಮಗೆ ಒಳ್ಳೆ ಪ್ಲ್ಯಾನ್ ಮಾಡಿಕೊಡ್ತೀನಿ. ಗೌರ್ಮೆಂಟಿಂದು ಸ್ಕೀಮ್ಸು ಸಾಕಷ್ಟು ಬರ್ತಾ ಇದೆ. ಗೌರ್ಮೆಂಟಿಂದು ನಿಮಗೆ ಲೋನ್ಸ್ಗಳೆಲ್ಲ ಸಿಗ್ತವೆ, ಪ್ರೈವೇಟು ಲೋನ್ ಸಿಗ್ತವೆ. ಅವ್ರು ಟೈಮ್ ತಗೋರಿ, ಒಳ್ಳೆ ನಿಮಗೆ ಕಮರ್ಷಿಯಲ್ ಬೇಸ್ ಆಗುವಂಥ ಏನಾದರೂ ಒಂದು ಮಾಡಿಕೊಡ್ತೀನಿ. ನಿಮ್ಮ ಜಾಗದಲ್ಲಿನೇ ನೀವು ದುಡಿರಿ. ಓಕೆ. ಈಗೇನು 15,000 ರೂಪಾಯಿ ಅಂದ್ರೆ 20,000 ರೂಪಾಯಿ ನೀವು ಮಾಡ್ಲಿಕ್ಕತ್ತೀರಿ, ಕನಿಷ್ಠ ಪಕ್ಷ ನೀವು ಒಂದು ಎಕರೆನಲ್ಲಿ ಸುಮಾರು 1 ಲಕ್ಷ ತನಕ ನೀವು ಮಾಡ್ಕೋಬೋದು. ಅದೇ ರೀತಿ ನೀವು ಅಲ್ಲಿ ಕಷ್ಟಪಡಬೇಕು, ಎನ್ವೈರ್ಮೆಂಟು ಮಾಡ್ಕೋಬೇಕು. ಸೊ ಸ್ವಲ್ಪ ವಿಚಾರ ಮಾಡಿರಿ. ಅಕಸ್ಮಾತ್ ನನಗೆ ಆಗೋದೇ ಇಲ್ಲ, ಭಾಳ ಬಡತನ ಇದೆ, ನಮಗೇನೂ ಸಾಧ್ಯ ಇಲ್ಲ ಅಂತಂದರೆ ಸ್ವಲ್ಪ ದಿವಸ ಬೇಕಾದ್ರೆ ಮಾಡಿ. ಬಟ್ ಸ್ವಲ್ಪ ದುಡ್ಡಾಗಿದೆ ಈಗ, ನಾವು ನಮ್ಮ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಹಂಗೆ ಇತ್ತಪ್ಪ ಅಂತಂದರೆ ಸ್ವಲ್ಪ ನನಗೆ ಕಾಲ್ ಮಾಡಿ, ಬೇಕಂದರೆ ನಾನು ಫೋನ್ದಲ್ಲೇ ನಿಮ್ಗೆ ಸಜೆಷನ್ ಕೊಡ್ಬೋದು. ಸೊ ಆ ರೀತಿ ಮಾಡ್ಕೊಳ್ಳಿ. ಇದೊಂದು ಸಜೆಷನ್. ಕೆಲವೊಂದು ಕಡೆ ನಾವು ಮಾಲಿಗೆ ಹೋಗ್ತೀನಿ, ಕೆಲವೊಂದು ಶಾಪ್ದಲ್ಲಿ ನೋಡ್ತೀನಿ, ಅವ್ರಿಗೆಲ್ಲ ಕೇಳ್ತೀನಿ, ಏನಪ್ಪ ನೀನು ಎಷ್ಟು ದಿವಸ ಅದು ಕೆಲಸ ಮಾಡ್ಲಿಕ್ಕತ್ತು? ಒಂದು ವರ್ಷ ಅಂತ ಹೇಳ್ತಾರೆ. ಎಷ್ಟು ಪಗಾರ ಅಂದರೆ ಒಂದು 15,000-25,000 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಹೊಲದಲ್ಲಿ, ನಿಮ್ಮ ಊರಲ್ಲಿ ಹೊಲದಾಗ ಎಷ್ಟಿದೆ ಅಂತ ಕೇಳಿದರೆ 15-20 ಎಕರೆ ಇದೆ ಅಂತ ಹೇಳ್ತೀರ. ನೋಡ್ರಿ, 15-20 ಎಕರೆ ಅಂತಂದ್ರೆ ಏನದು? ಸ್ವಲ್ಪ ಇನ್ವೆಸ್ಟ್ಮೆಂಟು, ಭಾಳ ಏನಿಲ್ಲ. ನೀವು ಧೈರ್ಯ ಮಾಡಬೇಕಷ್ಟೇ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರಿ, ಸ್ವಲ್ಪ ಧೈರ್ಯ ಮಾಡಿರಿ,
ಸ್ವಲ್ಪ ದುಡೀರಿ ಅಲ್ಲಿ, ಭಾಳ ಚಂದ ಆಗ್ತದೆ. ಓಕೆ, ಕಾಲ್ ಮಾಡ್ತಿರಲ್ಲ ನವೀನ್ ಕುಲಕರ್ಣಿ, ನಾನು ಕಾಲ್ ಮಾಡಿರಿ, ಮಾತಾಡೋಣಂತೆ. ಓಕೆ.